ಕೆಜಿಎಫ್ 3 ಕಥೆಯ ಭಾಗ 4 ಅಂತಿಮ ಲಡಾಯಿಯೆಡೆಗೆ ಬರುತ್ತಿದೆ. ಇದರ ಹಿಂದಿನ ಸ್ಟೋರಿ ಭಾಗ 1, ಭಾಗ 2 ಮತ್ತು ಭಾಗ 3ರ ವಿಡಿಯೋ ನೋಡಿ. ಇದು ಅದರ ಮುಂದುವರೆದ ಭಾಗ. ಬನ್ನಿ ಈಗ ಈ ಕಥೆಯನ್ನು ಮುಂದುವರೆಸೋಣ. ಇದು ಸಿಂಧೂರಿಯ ಅಂತಿಮ ಯೋಜನೆ, ರಾಖಿಭಾಯ್ನ ಸರ್ವಸ್ವ ತ್ಯಾಗ ಮತ್ತು ನಿಟ್ಟಾಗಿ ಘೋಷಿತವಾದ ಯುದ್ಧದ ಚಿತ್ರಣ. ಭಾಗ 4 ಅಂತಿಮ ಲಡಾಯಿಯೆಡೆಗೆ. ಸ್ತರ ಕೆಜಿಎಫ್ನ ಒಳಭಾಗ ಪ್ರಾಣಮಂತ್ರ ಶಸ್ತ್ರಾಸ್ತ್ರ ಶೆಡ್. ಕೆಜಿಎಫ್ನಲ್ಲಿ ಅಡಕವಾಗಿ ನಿರ್ಮಿಸಲಾಗಿದ್ದ ಪ್ರಾಣಮಂತ್ರ ಶಕ್ತಿ ಕೇಂದ್ರೀಕೃತ ಪ್ಲಾಂಟ್ ಸಿಂಧೂರಿಯ ಅಂತಿಮ ತಿರುವು. ಅದು ಕಾರ್ಯನಿರ್ವಹಿಸಿದರೆ ಎಲ್ಲ ಎಲೆಕ್ಟ್ರಾನಿಕ್ ತಂತ್ರಜ್ಞಾನದ ನಿಯಂತ್ರಣ ಅವರ ಕೈಯಲ್ಲೇ ಬರುತ್ತಿತ್ತು. ದೇಶವನ್ನೇ ಅಲ್ಲ, ವಿಶ್ವದ ರಾಜಕೀಯ ಕೂಡ ಆಕೆ ತಿರುಗಿಸಬಹುದಾಗಿತ್ತು. ಮಧ್ಯರಾತ್ರಿ ರಾಖಿಭಾಯ್ನ ಸೇನೆ ಮತ್ತು ಸಿಂಧೂರಿಯ ಸೇನೆ ಮುಖಾಮುಖಿ. ಅತ್ತ ಅವರ ಜೊತೆ ದೊಡ್ಡ ಸೇನೆ, ಗನ್ ಟ್ಯಾಂಕರ್ಗಳು. ಇತ್ತ ರಾಖಿಭಾಯ್ನ ಚಿಕ್ಕ ಸೇನೆ ಜೊತೆ ಕಬ್ಬಿಣದ ಲಾಂಛನ, ಗುದ್ದಲಿ ಮತ್ತು ನಿರೀಕ್ಷೆಯ ಆತ್ಮಬಲ. ಛೋಟಾ ಅಣ್ಣ, ನಾವು ಇಷ್ಟು ಜನ ಮಾತ್ರ, ಆದರೆ ಅವರ ದೊಡ್ಡ ಸೇನೆ ಬಂದಿದೆ. ರಾಖಿಭಾಯ್, ಛೋಟಾ, ಗೆಲ್ಲುವುದು ಸಂಖ್ಯೆಗೆ ಅಲ್ಲ, ಧೈರ್ಯಕ್ಕೆ. ಅವರ ಮೊದಲ ದಾಳಿ ಸಿಂಧೂರಿಯ ಗ್ಯಾಂಗ್ ಮೇಲೆ. ಅದು ಬುದ್ಧಿವಂತಿಕೆಯ ಆಟ. ಕೆಜಿಎಫ್ ಪ್ರಾಣಮಂತ್ರ ಶೆಡ್ ಒಳಗೆ ರಾಖಿಭಾಯ್ ನುಗ್ಗುತ್ತಾನೆ. ಒಳಗೆ ಸಿಂಧೂರಿ ಕೈಯಲ್ಲಿ ಗನ್ ಹಿಡಿದು ನಿಂತಿದ್ದಾರೆ. ಸಿಂಧೂರಿ, ನೀನು ಬದುಕಿದ್ದೀಯೆ ಅಂದ್ರೆ ದೇವರು ಇದಾನೆ ಅಂತ. ಆದರೆ ಈ ಪ್ರಾಣಮಂತ್ರ ದೇವರಿಗಿಂತ ಜಾಸ್ತಿ. ರಾಖಿಭಾಯ್, ದೇವರು ಸೃಷ್ಟಿಸುತ್ತಾನೆ, ಆದರೆ ನೀನು ಅದನ್ನು ನಾಶ ಮಾಡ್ತೀಯ. ಇವತ್ತು ನೀನೇ ಇರಲ್ಲ. ಸಿಂಧೂರಿ ಆಕ್ರೋಶದಿಂದ ಬಲೆಗೆ ಬೀಳುತ್ತಾರೆ. ರಾಖಿಭಾಯ್ ತನ್ನ ಕೈಯಲ್ಲಿ ಇದ್ದ ಬಾಂಬನ್ನು ಎಸೆದು ಶಕ್ತಿಯ ಮೂಲದ ತಳಮಟ್ಟದಲ್ಲೇ ಸ್ಫೋಟ ಸೃಷ್ಟಿಸುತ್ತಾನೆ. ಆ ಸ್ಫೋಟದಲ್ಲಿ ಸಿಂಧೂರಿ ಸಾವನ್ನಪ್ಪುತ್ತಾರೆ. ರಾಖಿಭಾಯ್ ಮಾತ್ರ ಸಾವು ಮರಣದ ಮಧ್ಯ. ಆ ಸ್ಫೋಟದ ಶಕ್ತಿ ಎಲ್ಲವನ್ನೂ ನಸುಕಾಗಿ ಬಿಡುತ್ತದೆ. ಛೋಟಾ ಅಲ್ಲಿಗೆ ಬರುತ್ತಾನೆ. ಛೋಟಾ ಅಣ್ಣ, ನೀನು ಸತ್ತಿರಲ್ಲ ಅಲ್ಲವಾ? ನೀನು ಪಾಪ. ರಾಖಿಭಾಯ್, ನಾನೇನು ಸಾಯೋದಿಲ್ಲ, ನಾನೇನು ಪಾಪನ? ನಾನೇ ರಾಖಿಭಾಯ್ ಎಂದು ಹೇಳಿ ರಾಖಿಭಾಯ್ ಸಾಯುತ್ತಾನೆ. ಕೆಜಿಎಫ್ ಹೊರಗೆ ಬೆಳಗಿನ ಸೂರ್ಯೋದಯ. ವಿಶ್ವಕ್ಕೆ 100 ದಿನಗಳ ನಂತರ ಸತ್ಯ ಗೊತ್ತಾಗುತ್ತದೆ. ಪತ್ರಕರ್ತ ಕಾಳಿದಾಸ್ ಹಳೆಯ ದಾಖಲೆಗಳ ಮೂಲಕ ಕೇವಲ ಚಿನ್ನದ ಗಣಿ ಅಲ್ಲ, ಕೆಜಿಎಫ್ ಒಂದು ಕಾಲದಲ್ಲಿ ಜನರ ಬದುಕಿನ ನೆಲೆಬೀಡಾಗಿತ್ತು ಎಂಬುದನ್ನು ತೋರಿಸುತ್ತಾನೆ. ಅಂತಿಮ ಸಾಲುಗಳು ಕಥೆಯ ಮುಕ್ತಾಯ. ಕೆಜಿಎಫ್ ಇದೀಗ ಸರಕಾರದ ಅಧೀನಕ್ಕೆ ಬಂತು, ಆದರೆ ಜನರ ಒತ್ತಾಯದಿಂದ ಅದನ್ನು ಪ್ರಜಾ ಉದ್ದಿಮೆ ಯೋಜನೆ ಆಗಿ ಪರಿವರ್ತನೆ ಮಾಡಲಾಗುತ್ತದೆ. ರಾಖಿಭಾಯ್ ಪುರಾಣ 1 ಆಗಿ ಉಳಿಯುತ್ತಾನೆ.